ನಮ್ಮ ಧನುಷ್ ಗೌಡ ಮುತ್ತು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕೆನ್ನಾಳುವಿನಲ್ಲಿ ಬೆಳೀತಾ ಇದ್ದಾನೆ. ಬನ್ನಿ ಹೋಗಿ ನೋಡೋಣ. ಮಂಡ್ಯ ಆದ್ರೆ ನಿಮ್ಗೆಲ್ಲ ಗೊತ್ತು, ಕಬ್ಬು, ಭತ್ತ, ರಾಗಿ ಇದೆಲ್ಲ ಕಾಮನ್ ನಮ್ಮ ಮಂಡ್ಯದಲ್ಲಿ. ಹೊಸದಾಗಿ ಮಾಡ್ತಾ ಇರೋದು ಮುತ್ತು ಕೃಷಿ ನಮ್ಮ ಮಂಡ್ಯದಲ್ಲಿ. ನಾವು ಕೆನ್ನಾಳಲ್ಲಿ ಕಬ್ಬು, ಭತ್ತ, ಕಾಮನ್ ಇದೆ ನೋಡಿ. ನಮ್ಮ ಕಬ್ಬುನ ಗದ್ದೆಯಲ್ಲೇ ನಾವು ಮುತ್ತು ಕೃಷಿ ಮಾಡ್ತಾ ಇದೀವಿ. ಅದು ನಮ್ಮ ಕಾವೇರಿ ನೀರಲ್ಲಿ ಮುತ್ತು ಕೃಷಿ ಮಾಡ್ತಾ ಇರೋದು ನಮ್ಗೆ ತುಂಬಾ ಹೆಮ್ಮೆ ಇದೆ. ಬನ್ನಿ. ಈಗ ನಮ್ಮ ಮುತ್ತು ಕೃಷಿಯಲ್ಲಿ ಪಾಂಡಲ್ಲಿ 1 ಲಕ್ಷ ಮಜಲ್ಸ್ ಇದೆ. ಮಜಲ್ಸ್ ಅಂದ್ರೆ ಕಪ್ಪೆ ಚಿಪ್ಪು 1 ಲಕ್ಷ ಕಪ್ಪೆ ಚಿಪ್ಪು ಇದೆ ಇದ್ರೊಳಗೆ. ಈಗ ನಾವು ಬಿಟ್ಟಿರೋದು ಡಿಸೈನರ್ ಪರ್ಲ್ ಮುತ್ತು. ಆಮೇಲೆ ನಾವು ಏನು ಕಪ್ಪೆ ಚಿಪ್ಗೆ ನಾವು ಹಾಕ್ತೀವಿ ಅದು ಡಿಸೈನ್ ಅದೇ ತರ ಬರುತ್ತೆ. ಬೇಕಾದ್ರೆ ನೀವು ಲೈವ್ ಅಲ್ಲಿ ನೋಡ್ಬೋದು ಡಿಸೈನ್ ಪರ್ಲ್ ಹೆಂಗ್ ಇಂಜೆಕ್ಟ್ ಮಾಡ್ತೀವಿ ಅಂತ. ಬನ್ನಿ ತೋರಿಸ್ತೀನಿ. ಈಗ ನೋಡ್ಬೋದು ಡಿಸೈನರ್ ಮುತ್ತು ನಾವು ಹೆಂಗ್ ಮಾಡ್ತೀವಿ ಅಂತ. ಬನ್ನಿ ನೋಡೋಣ. ಆಮೇಲೆ ನೀವು ನೋಡ್ಬೋದು ಡಿಸೈನ್ ಯಾವ ತರ ಇರುತ್ತೆ ಅಂತ. ಇದನ್ನ ನ್ಯೂಕ್ಲಿಯಸ್ ಅಂತೀವಿ ನಾವು. ಇದೇ ತರ ಸುಮಾರು ಡಿಸೈನ್ಸ್ ಇರುತ್ತೆ. ಗಣೇಶ ಇದೆ, ಓಂ ಇದೆ, ಫ್ಲವರ್ ಇದೆ. ಈಗ ಇದನ್ನ ಓಪನ್ ಮಾಡ್ತಾರೆ. ಈಗ ಇದರಲ್ಲಿ ನೋಡ್ಬೋದು ಈಗ ಲೈವ್ ಅಲ್ಲಿ ಅದು ಹೆಂಗೆ ಇಂಜೆಕ್ಟ್ ಮಾಡ್ತಾನೆ ಅಂತ ನೀವು ನೋಡ್ಬೋದು. ಇದನ್ನೆಲ್ಲ ಮಾಡಕ್ಕೆ ಒಂದು ಟೀಮ್ ಇರುತ್ತೆ. ಆ ಟೀम हेड ಬಂದು देपू ಅಂತ. अभी इसका बारे में बोलो बेटा क्या? मेरा नाम देव कुमार, मैं आया हूँ डीआर पाल फ्रॉम प्राइवेट लिमिटेड कंपनी का तरफ से मैं मैनेजर हूँ यहाँ का. तो यहाँ का जो हमारा स्टाफ देख रहे हो ये एक्चुअली हमारा प्रोफेशनल स्टाफ है. एक आदमी 6 साल 7 साल काम कर रहे हैं. पूरा इन लोगों को काम आता है. तो हमारा जो अभी काम देख रहे हो यहाँ पे अभी सर्जरी चल रहा है. हम लोग लास्ट 15 डे से यहाँ पे काम कर रहे हैं. मैक्सिमम 1 लाख डाउन हो गया और बाकी 5000 है वो भी आज खत्म कर देंगे. तो ओवरऑल हमारा पूरा काम हो गया. तो कल लास्ट डे है. तो अभी एक्चुअली ये सीपी बोलते हैं और हिंदी में भी स्मासल भी बोलते हैं और इसको एक कोरियन सिप बोलते हैं हम लोग. और इसको हम लोग क्या करते हैं ना, इसको हम लोग ओपन करते हैं. ओपन करने के बाद डिजाइन मोती का खेती करते हैं. सर्जरी करने के बाद ये हम लोग 24 आवर एंटीबायोटिक पानी में रखते हैं. उसके बाद इसको हम पानी में डिप्लॉय करते हैं, वो भी नेट बैग करके. नेट बैग तो देख सकते हो यहाँ पे अभी नेट बैग ये लोग कर रहे हैं. बहुत ही अच्छी तरीके से नेट बैग कर रहे हैं. नेट बैग हम दिखा रहे हैं आपको. एक नेट बैग में 16 है. 2 करके नेट बैग करा गया है. तो एक नेट बैग में 16 है. तो एक लाइन में हम लोग मैक्सिमम 2000 डालते हैं. वो भी पॉइंट का हिसाब से मेजरमेंट करके हम डालते हैं. और इन लोग बहुत ही मेहनत से काम करते हैं. देख सकते हो हमारा पूरा फुल स्टाफ है. ಈಗ ನೀವೇನು ನಮ್ಮ ಸ್ಟಾಫ್ ಹೆಡ್ ತೋರಿಸಿದ್ರಲ್ಲ ನಿಮ್ಗೆ ಇತ್ತು, ಇದನ್ನ ನಾವು ಹೆಂಗೆ ಇದನ್ನ ಡೌನ್ ಮಾಡ್ತೀವಿ ಅಂತ ಬನ್ನಿ ನೋಡೋಣ. ನೋಡಿದ್ರಲ್ಲ ಇದು ಹಿಂಗೆ ನೆಟ್ ಬ್ಯಾಗ್. ಈಗ ಕಾಣ್ತಾ ಇರ್ಬೋದು ನಿಮ್ಗೆ ಹಗ್ಗಗಳು ಲೈನಕ್ಕೆ ಹಿಂಗೆ ಬಾಟ್ಲು ಮೇಲೆ ಕಟ್ಟಿರೋದು. ಅದಕ್ಕೆ ನಾವು ಟೈ ಮಾಡಿ ನೀರೊಳಗೆ ಹಿಂಗೆ ಡೌನ್ ಮಾಡ್ತೀವಿ. ಹಿಂಗೆ ಇದು 18 ರಿಂದ 24 ತಿಂಗಳೊಳಗೆ ಇರುತ್ತೆ. ಇದ್ರೊಳಗೆ ಅದ್ರ ನೀರೊಳಗೆ ಇರುತ್ತೆ ಇದು. ಇದೇನ್ ಗೊತ್ತಾಯ್ತು ಮಿಷಿನ್ ಇನ್ನು ಪೆಡಲ್ ಇಲ್ಲ ಅಂತೀವಿ. ಈಗ ಮುಖ್ಯ ಆಗಬೇಕು ಆಮ್ಲಜನಕ ಕೊಡ್ಬೇಕು. ಇದಕ್ಕೆ ಆಕ್ಸಿಜನ್ ಇದಕ್ಕೆ ಮೇನ್ ಇರುತ್ತೆ.
ಇದು ಲಕ್ಷಾಂತರ ರೂಪಾಯಿ ಪ್ರಾಜೆಕ್ಟ್ ಇರೋದ್ರಿಂದ ಇದಕ್ಕೆ ನಾವು ಸೆಕ್ಯೂರಿಟಿ ಮಾಡಬೇಕು. ಅದಕ್ಕೆ ನಮ್ ಗದ್ದೆ ಸುತ್ತೆಲ್ಲ ನೋಡ್ಬೋದು ನೀವು ಎಲ್ಲ ಫೆನ್ಸಿಂಗ್ ಹೆಂಗ್ ಹಾಕ್ಸಿದೀವಿ ಅಂತ. ಮತ್ತೆ ಇದಕ್ಕೆ ಸೋಲಾರ್ ಲೈಟ್ಸ್ ಎಲ್ಲ ಹಾಕ್ಸಿದೀವಿ. ಆಮೇಲೆ ಮಸ್ಟ್ ಅಂಡ್ ಶುಡ್ ಇದಕ್ಕೊಂದು CC ಕ್ಯಾಮ್ರಾ ಬೇಕು. ಆಮೇಲೆ ಇದು ಒಬ್ರು ಹ್ಯಾಂಡಲ್ ಮಾಡ್ಬೋದು ಆರಾಮಾಗಿ, ಒಬ್ರು ಇದ್ರೆ ಸಾಕಿದ್ನ ಆರಾಮಾಗಿ ನೋಡ್ಕೊಳಕ್ಕೆ ಇದನ್ನ. ಇದು ನೋಡ್ಬೋದು ನೀವು, ಇದು ಎರಡನೇ ಪ್ರಾಜೆಕ್ಟ್ ನಮ್ದು ಪ್ರೋಗ್ರೆಸ್ ಅಲ್ಲಿ ಇರೋದು, ಕೆಲಸ ನಡೀತಾ ಇದೆ. ಈಗ ನೋಡಿದ್ರಲ್ಲ ಅದು. ಇದಕ್ಕೆ ಈಗ ನಾವು 1 ಲಕ್ಷ ಬಿಡ್ತಾ ಇದೀವಿ ಇದ್ರೊಳಗೆ. ಈಗ ನಾವು ಮೊದಲನೇ ಪಾಂಡು 1 ಲಕ್ಷ ಇದೆ, ಇದನ್ನು 1 ಅದು 3 ಮಂತ್ಸ್ ಓಲ್ಡ್ ಇದೆ. ಇದು ಹೊಸ ಪ್ರಾಜೆಕ್ಟ್ ಇದು. ಈಗ ನಾವು 2 ಪ್ರಾಜೆಕ್ಟ್ ಸೇರಿಸಿ 2.5 ಲಕ್ಷ ನಮ್ಮ ಮಸಲ್ಸ್ ನ ಬಿಟ್ಟಿದೀವಿ. ಈಗ ಇದು ಆಕ್ಚುಲಿ ಎಂಟೈರ್ ಕರ್ನಾಟಕದಲ್ಲಿ ನಂದೇ ದೊಡ್ಡದು ಅನ್ಕೋತಾ ಇದ್ದೀನಿ ನಾನು. ಆಮೇಲೆ ಖುಷಿ ವಿಚಾರ ಏನಂದ್ರೆ ನಂಗೆ ಅದೇನ್ ಗೊತ್ತಾ, ಕಾವೇರಿ ನೀರಲ್ಲಿ ನಾನು ಮುತ್ತು ಬೆಳೀತಾ ಇದ್ದೀನಿ. ಅದೇ ನಂಗೆ ಖುಷಿ ವಿಚಾರ, ಮತ್ತೆ ಹೆಮ್ಮೆ ಇದೆ ನಂಗೆ ಕಾವೇರಿ ನೀರಲ್ಲಿ ನಂಗೆ ಮುತ್ತು ಬೆಳೀತಾ ಇರೋದು. 2 ಸೇರಿಸಿ 2.5 ಲಕ್ಷ ಮಸಲ್ಸ್ ಇದೆ ಬಿಟ್ಟಿದೀವಿ ನಾವು. ಕರ್ನಾಟಕದಲ್ಲೇ ನಮ್ದು ದೊಡ್ಡದು ಅಂತ ಅನ್ಕೋತಾ ಇದ್ದೀನಿ ನಾನು. ನಮ್ಮ ಫಾರ್ಮ್ ಹೆಸರು ಬಂದು ಮಾಣಿಕ್ಯ ಪಾಲ್ ಫಾರ್ಮ್ಸ್. ಕಪ್ಪುಂಗದೆ ಒಳಗೆ ಮುತ್ತು ಬೆಳೀತಾ ಇದೀವಿ. ಇದು ನೋಡಿದ ತಕ್ಷಣ ನಿಮ್ಗೆ ಅನ್ಸಿರ್ಬೇಕು ಮಾಡ್ಬೇಕು ಅಂತ, ಮಾಡ್ಬೇಕು ಅಂತ ನಿಮ್ಗೆ ಅನ್ಸಿರುತ್ತೆ. ನಿಮ್ಗೆ ಏನೇ ಡೌಟ್ ಎಂಕ್ವೈರೀಸ್ ಇದ್ರು ಡಿಸ್ಪ್ಲೇ ನಂಬರ್ ಹೋಗ್ತಾ ಇರುತ್ತೆ, ಸುಮ್ನೆ ನಂಗೆ ಕಾಲ್ ಮಾಡಿ. ಎಲ್ಲಾರ ಕಾಲು ಮಾತಾಡ್ತೀನಿ, ಹೆಂಗ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತ ಡಿಸ್ಕಸ್ ಮಾಡಿ ಮಾತಾಡಿ. ಎಲ್ಲರಿಗೂ ಅಟೆಂಡ್ ಮಾಡ್ತೀನಿ, ಬೇಕಾದ್ರೆ ಸ್ಪಾಟ್ಗೂ ಬರ್ತೀನಿ ನಾನು. ಆಲ್ ದ ಬೆಸ್ಟ್. ಮಾಣಿಕ್ಯ ಪಾಲ್ ಫಾರ್ಮ್ಸ್ ಯಾವತ್ತೂ ನಿಮ್ ಜೊತೆಗೆ ಇದ್ದೇ ಇರುತ್ತೆ. ಕೆನ್ನಾಳನಲ್ಲಿ ಮೀನಾ ಮುತ್ತು ಕೃಷಿ ಮಾಡ್ತವ್ರಂತೆ. ಮಂಡ್ಯ ಇನ್ ಮುಂದೆ ಮುತ್ತು ಬೆಳೆಯೋ ನಾಡಾಗುತ್ತೆ ಬಿಡಪ್ಪ. Doing a Q&A about pearl farming. Drop your questions about aquaculture, our locations, Pandavapur, Mandya, Karnataka, or the business in the comments below. Good morning from our Manikya Pearl Farm in Pandavapur, Karnataka. Join me today as we dive into the fascinating world of aquaculture.